ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ನೋಡಿ, ನಮ್ದೇನು ತಪ್ಪೇ ಇರೋದಿಲ್ಲ, ನಿಂದೇ ತಪ್ಪು ಅಂತೇಳಿ ಎಲ್ಲರೂ ಸಹ ದೂಷಿಸ್ತಾ ಇರ್ತಾರೆ. ಮನೇಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಅಥವಾ ಹೊರಗಡೆ ಸಮಾಜದಲ್ಲಾಗಿರ್ಬೋದು. ನೋಡಿ, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಪೂರ್ತಿ ನೋಡಿ ಸ್ನೇಹಿತರೆ. ನೋಡಿ, ಕೆಲವರಿಗೆ ನಂದೇ ನಡಿಬೇಕು, ನಂದು ಬಿಟ್ಟು ಬೇರೆ ಯಾರ್ದು ನಡಿಬೇಡ್ದು ಅಂತ ಅಹಂಕಾರ ಹೆಚ್ಚಾಗಿರ್ತದೆ. ಅಂತ ಸಂದರ್ಭದಲ್ಲಿ ಯಾರನ್ನ ಕೆಲಸ ಮಾಡೋ ಜಾಗದಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಇವ್ರ ಮಾತು ಏನಾರ ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾರೆ, ಅಥವಾ ಅವ್ರ ಮೇಲೆ ತಪ್ಪನ ಹಾಕ್ತಾರೆ. ಅಥವಾ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಮನೆಯಲ್ಲಿ ಅಂತಂದ್ರೆ, ಕೆಲವ್ರು ಯಾರ್ದಾನ ಮೇಲೆ ಇದ್ದೇ ಇರ್ಬೇಕು, ಯಾವಾಗ್ಲೂ ಅವ್ರು ಹೇಳೋದೇ ನಡೀತಾ ಇರ್ಬೇಕು. ಅಥವಾ ತಾಯಿ ಆಗಿರ್ಬೋದು, ತಂದೆದಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿರ್ದಾಗಿರ್ಬೋದು, ಅವ್ರದೇ ನಡಿಬೇಕು ಅಂತ ಅನ್ನೋ ಆಟದಲ್ಲಿ ನಿಮ್ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾ ಇರ್ತಾರೆ, ತಪ್ಪನ ಕಂಡುಹಿಡಿತಾ ಇರ್ತಾರೆ. ಅಥವಾ ಕೆಲಸ ಮಾಡುವಂತ ಜಾಗಗಳಲ್ಲೂ ಸಹ ನಿಮ್ಗೆ ತೊಂದರೆ ಒಳಪಡ್ತಾನೆ ಇರ್ತೀರಾ. ನೀವು ಅದಕ್ಕೆ ಕುಗ್ಗಕ್ಕೆ ಹೋಗ್ಬೇಡ್ದು, ಅದಕ್ಕೆ ನೀವು ವೀಕ್ ಆಗಕ್ಕೆ ಹೋಗ್ಬೇಡ್ದು. ಅವಾಗ ವೀಕ್ ಆಯ್ತು ಅಂತಂದ್ರೆ ನೀವು ನಿಮ್ನ ಇನ್ನೂ ಅತಿ ಹೆಚ್ಚು ತೊಂದರೆ ಒಳಪಡಿಸ್ತಾರೆ. ನೋಡಿ, ಇವರ ಮುಖ್ಯ ಉದ್ದೇಶ ನಿಮ್ಗೆ ತೊಂದರೆ ಕೊಡೋದು, ನಿಮ್ಗೆ ಅವಮಾನ ಮಾಡೋದು, ನಿಮ್ಮ ಮೇಲೆ ತಪ್ಪನ ಹೇಳಿ 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 ನಿಮ್ನ ಕುಗ್ಸೋದೇ ಆಗಿರ್ತದೆ. ನೋಡಿ, ನಿಮ್ದೇನು ನಿಜವಾಗೂ ತಪ್ಪು ಮಾಡಿದೀರಾ ಅಂದ್ರೆ ಫಸ್ಟ್ ಅದನ್ನ ಸ್ವೀಕಾರ ಮಾಡಿ ಆ ತಪ್ಪನ ತಿದ್ಕೊಳ್ಳಿ. ನೋಡಿ, ಯಾರನ್ನ ನಿಮ್ಗೆ ತಪ್ಪಿದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಅದು ಇನ್ನೊಬ್ಬ ವ್ಯಕ್ತಿಗೆ ತಾನೇ ಗೊತ್ತಾಗೋದು. ನಾವೇನೇ ಕೆಲಸ ಮಾಡ್ತಾ ಇದೆಲ್ಲ ಸರಿ ಅನ್ಕೊಂಡೇ ಮಾಡ್ತಾ ಇರ್ತೀವಿ. ಯಾರನ್ನ ತಪ್ಪು, ನಿಮ್ದು ಈ ತರ ಮಾಡ್ತಾರ ತಪ್ಪು ಅಂತ ಯಾರನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ನೀವು ಸ್ವೀಕಾರ ಮಾಡಿ ಆ ತಪ್ಪನ ತಿದ್ಕೊಳ್ಳಿ. ಆದ್ರೆ ನೀವು ಮಾಡ್ತಾ ಇರೋದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಪದೇ ಪದೇ ಏನೋ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ, ನಾನು ಹೇಳ್ಕೊಡ್ತೀನಿ, ಆ ಭಗವಂತನೇ ಬರ್ಲಿ, ನೀವು ನಿಮ್ಮಲ್ಲಿರೋ ಸತ್ಯ ಮಾತ್ರ ಬಿಡಕ್ ಹೋಗ್ಬೇಡಿ. ಭಗವಂತನ್ಗೆ ಫೈಟ್ ಕೊಡಿ, ದೇವ್ರಿಗೆ ಫೈಟ್ ಕೊಡಿ. ಮನುಷ್ಯರಿಗೆಲ್ಲ ತಲೆನೇ ಕೆಡ್ಸ್ಕೊಂಬೇಡಿ. ನಿಮ್ಮ ಕೆಲಸ ಏನಿದೆ, ನಿಮ್ಗೆ ಏನ ಜವಾಬ್ದಾರಿ ಇದೆ ಅದನ್ನ ಮಾತ್ರ ಮಾಡಿ. ಅದನ್ನ ಮಾತ್ರ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ, ಅದರಲ್ಲಿ ಹಿಂದೆ ಮುಂದೆ ಏನು ನೋಡ್ದಿರಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಅಥವಾ ಅವ್ರಿಗಿನ ಯಾರು ಮೇಲಧಿಕಾರಿ ಇರ್ತಾರೆ, ಅಥವಾ ಮೇಲ್ವರ್ಗದಲ್ಲಿ ಯಾರ ಆಫೀಸರ್ಸ್ಗಳು ಇರ್ತಾರೆ, ಅಥವಾ ಮೇಲ್ವರ್ಗದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಇದನ್ನ ಹೇಳಿ ನೇರವಾಗಿ. ನೋಡಿ, ಈ ತರ ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ರು ಇವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿಂದ ಅವ್ರಿಗೆ ಉತ್ತರ ಕೊಡ್ಬೇಕಾಗಿರ್ತದೆ. ಆ ರೀತಿ ಹಂಗನ್ಬಿಟ್ಟು ನೀವು ಕುಗ್ಬಿಟ್ಟು ನಾವು ಕೆಲಸ ಬಿಟ್ಬಿಡ್ಬೇಕು, ಇಲ್ಲಿಂದ ಆಚೆ ಹೋಗ್ಬಿಡ್ಬೇಕು ಅಂದ್ರೆ ಎಲ್ಲಾ ಕಡೆ ಎಲ್ಲೇ ಹೋದ್ರು ಮನುಷ್ಯರು ಇರೋ ಜಾಗದಲ್ಲಿ ನೀವು ಎಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ರು ಎಲ್ಲಾ ಕಡೆ ನಡೀತಾನೆ ಇರ್ತದೆ. ಸ್ವಂತ ನೀವು ಉದ್ಯಮ ಮಾಡಕ್ ಹೋದಾಗ ಮಾತ್ರನೇ ನಿಮ್ಗೆ ಸ್ವತಂತ್ರ ಸಿಗೋದು, ಅಲ್ಲಿ ಗಂಟೆ ಎಲ್ಲೂ ಸ್ವತಂತ್ರ ಸಿಗೋದಿಲ್ಲ. ಅಥವಾ ಮನೆಯಲ್ಲಿ ನಿಮ್ಗೆ ಯಾರಗಾನ ಅಕ್ಕನ ಆಗಿರ್ಬೋದು, ತಂಗಿನೇ ಆಗಿರ್ಬೋದು, ಅಣ್ಣ ತಮ್ಮಂದ್ರೆ ಆಗಿರ್ಬೋದು, ಮನೇಲಿ ಯಾರನ್ನಾಗ್ಲಿ ನಿಮ್ಗೆ ತಪ್ಪು ಹೊರಿಸ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಯಾರು ನೇರವಾಗಿ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅವ್ರು ನೇರ ಮಾತಾಡಿ, ನಾನು ತಪ್ಪಿಲ್ಲ, ಈ ರೀತಿ ಪದೇ ಪದೇ ನನ್ನ ಅವಮಾನ ಮಾಡ್ತಾ ಇದ್ದೀರಾ, ನನಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ನೇರವಾಗಿ ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರ ಆ ತಪ್ಪನ್ನ ತಿದ್ಕಂತಾರೆ. ಇದಕ್ಕೋಸ್ಕರ ನೀವು ಕುಗ್ಗಕ್ಕೆ ಹೋಗ್ಬೇಡ್ದು, ಇದಕ್ಕೋಸ್ಕರ ನೀವು ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋದಾಗ್ಲಿ ಇನ್ನೊಂದು ಮಾಡ್ಬೇಡ್ದು. ನೋಡಿ, ಇನ್ನೊಂದು ಟೆಕ್ನಿಕ್ ಏನು ಅಂದ್ರೆ, ಈ ಮನುಷ್ಯ ಬಂದು ಹೊಗಳಿಕೆ ಬೇಕು ಅವನಿಗೆ. ಹೊಗಳ್ತಾ ಇದ್ರೆ ಅವನಿಗೆ ನೀವು ತಪ್ಪೇ ಮಾಡಿದ್ರೆ ಅದನ್ನ ಕ್ಷಮಿಸಿ ಬಿಡ್ತಾ ಇರ್ತಾನೆ. ನೋಡಿ, ಯಾವ್ದಾನ ಒಂದು ನೀವು ಕೆಲಸ ಮಾಡೋ ಜಾಗದಲ್ಲಿ ಹಿರಿಯರು ಯಾರನ್ನ ನಿಮ್ಗೆ ಯಾವ್ದೋ ಕೆಲಸ ವಹಿಸಿರ್ತಾರೆ, ನೀವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ತಪ್ಪನ್ನ ಕಂಡಿಡ್ದು ಸದಾ ಬೈತಾ ಇರ್ತಾರೆ. ನೋಡಿ, ಅವ್ರಿಗೆ ಹೊಗಳಕ್ ಶುರು ಮಾಡಿ, ಅಂದ್ರೆ ನಾಟಿಕವಾಗಿ ಹೊಗಳಬೇಡಿ, ಸ್ವಲ್ಪ ಅವ್ರಿಗೆ ಪ್ರೀತಿ ತೋರ್ಸೋದಕ್ಕೆ ಶುರು ಮಾಡಿ, ಅಥವಾ ಅವ್ರಿಗೆ ಗೌರವ ಕೊಡೋದಕ್ಕೆ ಶುರು ಮಾಡಿ. ನೋಡಿ, ಬೆಳಗ್ಗೆ ಒಂದು ಬಂದಾಗ ಎದುರುಗಡೆ ಒಂದು ನಕ್ಕಿ ಒಂದು ಸ್ಮೈಲ್ ಕೊಡಿ. ಯಾವಾಗಲೂ ಜಗಳ ಆಡ್ತಿದ್ರಲ್ವಾ, ಅವ್ರಿಗೊಂದು ನಕ್ಕಿ ಸ್ಮೈಲ್ ಕೊಡಿ. ಅಥವಾ ಅವ್ರಿಗೆ ಒಂದು ಅವಾಗ ಧನ್ಯವಾದ ಹೇಳಿ, ಅಥವಾ ಯೋಗಕ್ಷೇಮ ವಿಚಾರಿಸ್ತಾ ಇರಿ. ಅಥವಾ ನಿಮ್ಗೆ ಏನಾರ ಅವರಿಂದ ತೊಂದರೆ ಆಯ್ತಾ ಇದೆ ಅಂದ್ರೆ ಅವ್ರನ್ನ ಪರ್ಸನಲ್ ಆಗಿ ಹೋಗಿ ಸೈಡ್ ಕರ್ಕೊಂಡೋಗಿ ನೇರವಾಗಿ ಅವ್ರಿಗೆ ಹೇಳಿ, ನೋಡಿ, ನೀವು ಈ ರೀತಿ ಮಾತಾಡ್ತಾ ಇರೋ ನಾನು ತಪ್ಪಿಲ್ಲ ಆದ್ರೂ ನಮ್ಮೇಲೆ ತಪ್ಪು ಹೊರ್ತಾ ಇದ್ದೀರಾ, ಇದರಿಂದ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ, ದಯವಿಟ್ಟು ನೀವು ಈ ರೀತಿ ಮಾಡಕ್ ಹೋಗ್ಬೇಡಿ, ನಾನೇನ್ ಬದಲಾವಣೆ ಮಾಡ್ಕೊಬೇಕು, ನೀವು ಇದ್ದೀರಾ, ಅಣ್ಣನ ಸ್ಥಾನದಲ್ಲೋ ಅಪ್ಪನ ಸ್ಥಾನದಲ್ಲೋ ಅಥವಾ ಅಕ್ಕನ ಸ್ಥಾನದಲ್ಲೋ ಅಮ್ಮನ ಸ್ಥಾನದಲ್ಲೋ ಇದ್ದೀರಾ, ನಾನು ಅದನ್ನ ಬದಲಾಯಿಸ್ಕೊಂತೀನಿ, ದಯವಿಟ್ಟು ನನಗೆ ಹೇಳ್ಕೊಡಿ, ನಾನು ಬದಲಾಯ್ತೀನಿ ಅಂತ ಅಂದಾಗ ಎಂಥವ್ರು ಸಹ ನಾವು ಅವ್ರಿಗೆ ಸರೆಂಡರ್ ಆದಾಗ ಅವರು ನಮ್ಮನ್ನೇ ಕ್ಷಮಿಸ್ತಾರೆ. ಇನ್ನೊಂದ್ಸರಿ ನಮ್ಗೆ ಆ ಬೈಗೋದು ಬರೋದಿಲ್ಲ. ನಾವು ನೀನೇ ನಂದೇ ಗೆಲ್ಬೇಕು ಅಂತ ಹೋದ್ರೆ ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಏನ್ ಕೆಲವ್ರು ತುಂಬಾ ದಿವಸದಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಓನರ್ಗಳಾಗಿರ್ಬೋದು, ಅವ್ರ ಮಾತೆ ನಡೀತಾ ಇರ್ತದೆ. ನೀವು ಮೊನ್ನೆ ಹೋಗಿರ್ತಾರೆ 1 ವರ್ಷ 2 ವರ್ಷನ, ಅವ್ರ ಮತ್ತೆ ಕೇಳ್ತಾರೆ, ನಿಮ್ನ ಆಚೆ ಕಳಿಸ್ತಾರೆ. ಅವಾಗ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅವಾಗ ನೇರವಾಗಿ ಹೋಗಿ ಹೇಳಿ, ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ, ನಾವೇನ್ ಕೈ ಕಾಲು ಹಿಡಿತಾ ಇಲ್ವಾ, ನೇರವಾಗಿ ಅವ್ರಿಗೆ ಹೇಳಿ. ಆಮೇಲೆ ಎಲ್ಲಾರ ಮುಂದೆ ಬೈತಾ ಇರ್ತಾರೆ, ಅವಾಗ ನಿಮ್ಗೆ ನಮ್ಮ ಅವಮಾನ ಆಗ್ತಾ ಇದ್ರೆ ಅವ್ರನ್ನ ಸೈಡ್ ಕರ್ಕೊಂಡೋಗಿ ಹೇಳಿ, ಎಲ್ಲಾರ ಮುಂದೆ ಬೈಬೇಡಿ, ನನಗೆ ಅವಮಾನ ಆಗ್ತದೆ, ಸೈಡ್ ಕರ್ಕೊಂಬಂದು ಹೇಳಿ, ನನಗೆ ಏನಾರ ಇತ್ತು ಅಂದ್ರೆ ಸೈಡ್ ಕರ್ಕೊಂಬಂದು ಹೇಳಿ, ಈ ತರ ತಪ್ಪು ಮಾಡ್ದಮ್ಮ ಇನ್ನೊಂದ್ಸತಿ ಮಾಡ್ಬೇಡ ಅಂತೇಳಿ ನಾನು ತಿದ್ಕಂತೀನಿ, ನಾನು ಇರೋದೇ ಕಲಿಯೋದಕ್ಕೆ ಬಂದಿರೋದು, ಎಲ್ಲರಿಗೂ ಎಲ್ಲ ಗೊತ್ತಿರೋಲ್ವಲ್ಲ ಅಂತೇಳಿ ನೀವು ಅವ್ರ ಜೊತೆ ಮಾತಾಡ್ಬೇಕಾಗಿರ್ತದೆ. ಮಾತಾಡಿದ್ರೇನೆ ಇಲ್ಲಿ ಬಗೆಹರಿಯೋದು. ನಾನು ಜಿದ್ದ ಯುದ್ಧಕ್ಕೆ ನಿಂತ್ಬಿಟ್ರೆ ಇಲ್ಲಿ ಯಾರು ಗೆಲ್ಲಲ್ಲ. ದಯವಿಟ್ಟು ನೋಡಿ, ಇವ್ರದ್ದೆಲ್ಲ ಪ್ರಭಾವ ಏನು ಅಂತಂದ್ರೆ, ಅವರು ದಿನನಿತ್ಯ ಅವರು ಸೈಕಾಲಜಿಕಲಿ ಅವ್ರಿಗೆ ಡಿಸಾರ್ಡರ್ಗಳು ಇರ್ತವೆ, ಮಾನಸಿಕ ರೋಗ ಇರ್ತದೆ,
ಪ್ರತಿದಿನ ಎಲ್ಲರಿಗೂ ಜಡ್ಜ್ ಮಾಡಿ ಬೈದಿ ಎಲ್ಲರಿಗೂ ಅವಮಾನ ಮಾಡಿ ನಂದೇ ನಡಿಬೇಕು ಅಂತ ಹೇಳಿ ಅವ್ರಿಗೆ ಸಿಕ್ತವರೆಲ್ಲ ಸೆಲ್ಯೂಟ್ ಹೊಡಿತಾ ಇರ್ಬೇಕು, ಬಾಸ್ ಅಂತ ಇರ್ಬೇಕು, ಅಟ್ಟೆ ಕೇರ್ಸೇ ಇರ್ಬೇಕು. ಯಾರನ್ನ ಅವ್ರು ವಿರುದ್ಧವಾಗಿ ಮಾತಾಡಿದ ತಕ್ಷಣ ಅವ್ರಿಗೆ ಬೇಸರ ಆಗ್ಬಿಡ್ತದೆ, ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಥವಾ ಅವ್ರನ್ನ ಹಾಕೊಂಡು ತುಳಿಬೇಕು ಅನ್ನೋದು ಟಾರ್ಗೆಟ್ ಆಗಿರ್ತದೆ. ನೋಡಿ, ಇಂಥವ್ರ ಹತ್ರ ನೀವ್ ಏನೇ ವಾದ ಮಾಡಿದ್ರು ಅವ್ರು ಬದಲಾಗಲ್ಲ. ಅಂತ ಸಂದರ್ಭದಲ್ಲಿ ನೀವು ಮಾಡ್ತಿರೋಂಥ ಕೆಲಸ ಬಿಟ್ಟು ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಯಾರು ಮೆಚ್ಚೋದಕ್ಕಾಗೋದಿಲ್ಲ, ಇಲ್ಲಿ ಯಾರು ನಾವು ಅವ್ರ ಕೆಳಗೆ ಕೆಲಸ ಮಾಡ್ಕೊಂಡು ನಾವು ದುಃಖದಲ್ಲಿ ಇರೋದಕ್ಕಾಗೋದಿಲ್ಲ. ಮನುಷ್ಯ ಇರೋದೇ ನೆಮ್ಮದಿಗೋಸ್ಕರ, ಕೆಲಸ ಮಾಡೋದೇ ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಕುಟುಂಬ ರಕ್ಷಣೆ ಮಾಡೋಕ್ಕೋಸ್ಕರ. ನಾವು ಮನಸ್ಸಿನ ಖೀನತೆ ತಗೊಂಡು ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಸದ್ಯದಕ್ಕೆ ಮನೆ ಟೆನ್ಷನ್ಗಳು ಇರ್ತದೆ, ನೀವು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ, ನಿಮಗೂ ಸಹ ಮಾನಸಿಕ ರೋಗಕ್ಕೆ ತುತ್ತಾಗ್ಬಿಡ್ತೀರಾ. ಅಂತ ಸಂದರ್ಭದಲ್ಲಿ ಕೆಲಸ ಬಿಟ್ಟು ನಿಮ್ ಕೆಲ್ಸಕ್ಕೆ ಹೋಗ್ಬೋದು. ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡ್ರೆ ಬದಲಾಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲಿ ಬದಲಾವಣೆ ಮಾಡ್ಕೊಂಡು ಅಲ್ಲೇ ಕೆಲಸ ಶುರು ಮಾಡಿ. ನೋಡಿ, ಯಾರೇ ನಿಮಗೆ ತೊಂದರೆ ಕೊಡ್ಲಿ, ದಯವಿಟ್ಟು ಅವ್ರ ಹತ್ರನೇ ನೇರವಾಗಿ ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾನ ಅಂತ ನಿಂತ್ಕೊಳಕ್ ಹೋಗ್ಬೇಡಿ. ಕೆಲವು ಸಂದರ್ಭದಲ್ಲಿ ನಾವೇ ಸೋಲೋಣ. ನೋಡಿ, ಭಗವಂತ ಹೇಳ್ತಾನೆ, ಯಾರು ತಪ್ಪನ್ನ ಒಪ್ಕಂತಾನೆ ಅವನು ಗ್ರೇಟ್ ಅಂತೆ. ತಪ್ಪು ಮಾಡಿದ್ನಲ್ಲ ಅವನು ಗ್ರೇಟ್ ಅಲ್ಲ, ತಪ್ಪು ಮಾಡ್ಬಿಟ್ಟವನೇ, ಅಂದ್ರೆ ಅವನು ತಪ್ಪನ್ನ ಒಪ್ಕೊಂಡು ತಿದ್ಕೊಂಡು ಬದಲಾಗ್ತಾನೆ. ನೋಡಿ, ಅವನೇ ದೊಡ್ಡವನು ಅಲ್ವಾ. ಕ್ಷಮಿಸೋನ್ ದೊಡ್ಡವನಾಗಲ್ಲ, ಅವನು ಕ್ಷಮೆ ಅಷ್ಟೇ ಮಾಡ್ತಾನೆ. ನೀವು ಖಂಡಿತ ಆ ಥರ ತಪ್ಪೇನ ಮಾಡಿತ್ತು ಅಂದ್ರೆ ಕ್ಷಮೆ ಕೇಳಿ ನೀವೇ ದೊಡ್ಡವರಾಗಿ. ಪರವಾಗಿಲ್ಲ, ಅವ್ರು ದೊಡ್ಡವ್ರು ಆ ಕ್ಷಣಕ್ಕೆ ಆಗಿರ್ತಾರೆ, ಆದ್ರೆ ನಿಮ್ಮ ಕುಟುಂಬದ ರಕ್ಷಣೆ, ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಇರಬೇಕು ಅಂತಂದ್ರೆ ಈ ರೀತಿ ಸಣ್ಣ ಪುಟ್ಟ ಬಿಡ್ಕೊಡ್ಬೇಕಾಗಿರ್ತದೆ ವಿಷಯಗಳನ್ನ. ನೋಡಿ, ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರಿಗೂ ಹಂಚ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.